ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. 8 ಗಂಟೆ ಆದರೂ ನೋಡಿ ಎಷ್ಟು ತಂಪಾಗಿದೆ ವಾತಾವರಣ. ಸೊ ನಂದು ಗೈಸ್ ಇಲ್ಲೊಂದು ತಾರಿದೆ ನೋಡಿ, ವೈಟ್ ಕಲರ್, ಎಷ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಇವಾಗ ಹೊರಗೆ ಹೊರಟಿದ್ದೀನಿ. ಎಲ್ಲಿಗೆ ಏನು ಕತೆ ಗೊತ್ತಿಲ್ಲ, ನೋಡೋಣ. ನನ್ನ ಗಾಡಿ ಇಲ್ಲೇ ಎಲ್ಲೋ ಇತ್ತು, ಎಲ್ಲೋ ಹೋಗ್ಬಿಟ್ಟಿದೆಯಲ್ಲ. ಆ್ಯಕ್ಚುಲಿ ಗಾಡಿ ಇಲ್ಲೊಂದು ತಾರಿದೆ ನೋಡಿ, ರೆಡ್ ಕಲರ್. ಆ್ಯಕ್ಚುಲಿ ನನ್ನ ಗಾಡಿ ಇಲ್ಲೇ ಇಲ್ಲೋ ನಿಲ್ಲಿಸಿದೆ ಗೈಸ್, ಎಲ್ಲೋ ಹೋಗ್ಬಿಟ್ಟಿದೆ. ಎಷ್ಟೊಂದು ಕಾರ್ ಇಲ್ಲೇ ನಿಲ್ಸಿದ್ದೆ. ಚೆನ್ನಾಗಿದೆ ಅಲ್ಲ. ನನ್ನ ಫೋಟೋ ಬೇಡ, ಹಿಂಗೆ ತೋರ್ಸೋ. ವಾವ್, ಸೂಪರ್ ಆಗಿದೆ ಗೈಸ್. ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ, ಏನಂತ ಹೇಳಿ ತೋರಿಸ್ತೀನಿ. ಎಷ್ಟು ಉದ್ದ ಇದೆ ನೋಡಿ. ಇದನ್ನು ಸೆಟ್ ಮಾಡೋಕ್ಕೆ ನಂಗೆ ಬರಲ್ಲ, ಯಾರ್ದಾದ್ರು ಹೆಲ್ಪ್ ತೊಗೋಬೇಕು ನಾನು. ಸೊ ಆ ಟೈಮಲ್ಲಿ ನಿಮಗೆ ತೋರಿಸ್ತೀನಿ, ಓಕೆನಾ. ಬಟ್ ಏನೋ ಒಂದು ಯೂಸ್ಫುಲ್ ಆಗೋ ಥರ ಮಾಡಿದ್ದೀನಿ, ಬಟ್ ಗೊತ್ತಿಲ್ಲ ಗೈಸ್ ಹೆಂಗಿದೆ ಅಂತ ಹೇಳಿ. ನೋಡೋಣ ಸೆಟ್ ಮಾಡಾದ್ಮೇಲೆ. ನಾನು ಡೈಲಿ ಈವ್ನಿಂಗ್ ವಾಕಿಂಗ್ ಹೋಗ್ತೀನಿ. ಏನಂತಂದರೆ ಯೂಶ್ವಲಿ ನಂದು ಆರ್ಡರ್ಸ್ ಎಲ್ಲ ಸೆಕ್ಯೂರಿಟಿ ಹತ್ರ ಇರುತ್ತೆ. ಸೊ ಇಸ್ಕೊಂಡು ಬಂದೆ. ಅದಾದಮೇಲೆ ಇವಾಗ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಸಿಕ್ಕಾಪಟ್ಟೆ ನೇರಳೆ ಹಣ್ಣು ಬಿಟ್ಟಿದೆ ಗೊತ್ತಾ. ಅದು ಎಷ್ಟು ಚೆನ್ನಾಗಿದೆ ಅಂತೀರ, ಫುಲ್ ಸ್ವೀಟಾಗಿರುತ್ತೆ. ಸೊ ಅದನ್ನೇ ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಸ್ವಲ್ಪ ಮೇಲಿತ್ತು, ಸ್ವಲ್ಪ ಮಾತ್ರ ತೊಗೊಂಡೆ. ಮಿಕ್ಕಿದ್ದು ಆಮೇಲೆ ಕವರ್ ತೊಗೊಂಡು ಹೋಗೋಣ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನೂ ಚಿಗುರ್ತಾ ಇದೆ. ಒಂದು ಮರದಲ್ಲಿ ಫುಲ್ ಚಿಗುರ್ತಾ ಇದೆ, ಇನ್ನೊಂದು ಮರದಲ್ಲಿ ಫುಲ್ ಆಲ್ರೆಡಿ ಆಗಿಬಿಟ್ಟಿದೆ. ಗೈಸ್ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತಂದರೆ, ಇಲ್ಲೊಂದು ಆರ್ಡರ್ ಇದೆ ನೋಡಿ. ಇದು ಬಂದು ಎಷ್ಟು ದಿನ ಆಯಿತು ಅಂತಲೇ ಮರ್ತೋಗಿದೆ. ಮೇ ಬಿ ಅದ್ರದ್ದು ರಿಟರ್ನ್ ಡೇಟ್ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಇದಿಲ್ಲಿದೆ. ಸೊ ಇವಾಗ ನಾನು ರೂಮ್ ಕ್ಲೀನ್ ಮಾಡ್ತಾಯಿದ್ದೆ, ಇವಾಗ ಅದು ಸಿಕ್ತು. ಸೊ ತುಂಬ ಕೆಲಸ ಆಗಿದೆ ನನಗೆ, ತುಂಬ ಬೇರೆದ್ರಲ್ಲಿ ಇನ್ವಾಲ್ವ್, ಅಂದರೆ ತುಂಬ ಬೇರೆ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಯಾವುದಕ್ಕೂ ಟೈಮ್ ಆಗ್ತಾಯಿಲ್ಲ. ಅದ್ರ ಮಧ್ಯೆ ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡಬೇಕು. ಎಡಿಟ್ ಅಂದರೆ ನಾರ್ಮಲ್ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ತುಂಬ ಓವರಾಗಿ ಎಡಿಟ್ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಏನು ವಾಯ್ಸ್ ಓವರ್ ಕೊಟ್ಬಿಟ್ಟು ಸೇವ್ ಮಾಡಿ ಪಟ್ಟಂತ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ. ನನಗೆ ಮರ್ತೋಗಿದೆ ಗೈಸ್, ನಾನು ಯಾವ ಥರ ಡ್ರೆಸ್ ಮಾಡಿದ್ದೀನಿ, ಇದು ಎಷ್ಟು ದಿನ ಆಯಿತು, ಇದು ವಾಪಸ್ ರಿಟರ್ನ್ ಹೋಗೋಕ್ಕೆ ಎಷ್ಟು ದಿನ ಇದೆ, ನನಗೇನು ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಇವಾಗ. ನನಗೆ ನೆನಪಾಯಿತು ಏನಂತಂದರೆ, ನಾನು ಚುಕ್ಕಿ ಬರ್ಡೇಗೋಸ್ಕರ ಒಂದು ಡ್ರೆಸ್ ಇರಲಿ ಅಂತ ಹೇಳಿ ಆರ್ಡರ್ ಮಾಡಿದ್ದೆ, ಅದೇನೆ. ಸೊ ಡ್ರೆಸ್ ಓಕೆ, ಈ ಥರ ಇದೆ, ಬೇಬಿ ಪಿಂಕ್ ಕಲರಲ್ಲಿ ಇದೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಾಗಿ ಚುಕ್ಕಿ ಬರ್ಡೇಗೆ ಅಂತ ತೊಗೊಂಡಿದ್ದು. ಇದು ಸಾಫ್ಟಾಗಿದೆ ಗೈಸ್. ನನಗೇನಂತಂದರೆ, ನಾನು ಸುಮ್ಮನೆ ಮಿಂತ್ರ ನೋಡ್ತಾ ಇದ್ದೆ, ಆವಾಗ ನನಗೆ ಈ ಡ್ರೆಸ್ ಕಾಣಿಸ್ತು. ಮತ್ತು ರಿವ್ಯೂಸ್ ನೋಡಿದೆ, ತುಂಬ ಜನ ತೊಗೊಂಡಿದ್ರು. ಇದು ಯಾವುದಂದರೆ ಹೌಸ್ ಆಫ್ ಪಟಾಡಿನ ಏನೋ ಗೊತ್ತಿಲ್ಲ, PATAUDI. ಸೊ ಅದು ತುಂಬ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ. ಯಾವತ್ತೋ ಒಂದಿನ ಮರ್ತೋಗಿದ್ದೀನಿ. ಪ್ಯಾಂಟ್ ಈ ಥರ ಇದೆ, ಇದು ದುಪ್ಪಟ್ಟ ಅನಿಸುತ್ತೆ, ಅಲ್ಲ ಇದು ಪ್ಯಾಂಟ್ ಮತ್ತು ಓಕೆ ದುಪ್ಪಟ್ಟ. ಇದು ಅಂದರೆ ವೇಲ್ ಬಂದುಬಿಟ್ಟು ಈ ಥರ ಡಿಸೈನ್ ಇದೆ. ಸೊ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಡ್ರೆಸ್ಸಲ್ಲಿ ಸ್ಲೀವ್ಸು ಈ ಥರ ಕಟ್ಟಿದೆ ಸ್ಲೀವ್ಸಿಗೆ. ಸೊ ಸ್ಲೀವ್ಸ್ ಈ ಥರ ಇದೆ. ಆ್ಯಂಡ್ ಎಂಡಲ್ಲಿ, ಡ್ರೆಸ್ ಎಂಡಲ್ಲಿ ಈ ಥರ ಇದೆ. ನಾನಿವಾಗ ಹಾಕ್ಕೊಂಡು ನೋಡೋಣ ಅಂತಂದರೆ ಇವಾಗ ನನಗೆ ಆಗ್ತಾಯಿಲ್ಲ. ಸೊ ನಾನು ಸ್ವಲ್ಪ ಬೇರೆದ್ರಲ್ಲಿ ಬ್ಯುಸಿ ಇದ್ದೀನಿ. ನೋಡೋಣ. ಇದು ನನಗೆ ರಿಟರ್ನ್ ಹೋಗೋದು ಡೌಟ್, ಯಾಕೆಂದರೆ ರಿಟರ್ನ್ ಮುಗ್ದೋಗ್ಬಿಟ್ಟಿದ್ದೇನೋ. ನಾನು ಅದನ್ನು ಚೆಕ್ ಮಾಡಿಕೊಂಡೇ ಇಲ್ಲ, ಬಂದಿದ್ದು ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ನೋಡೋಣ ಗೈಸ್. ನೋಡಿ ಈ ಥರ ಇದೆ ಡ್ರೆಸ್ಸು. ಇದನ್ನು ನಾನು ನಿಮಗೆ ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇನ್ ಕೇಸ್ ಇಷ್ಟ ಆದರೂ ಇಟ್ಕೋಬೇಕು, ಇಷ್ಟ ಆಗಿಲ್ಲ ಅಂದರೂ ಇಟ್ಕೋಬೇಕು ಈ ಸರಿ, ಬಿಕಾಸ್ ಇದ್ರದ್ದು ರಿಟರ್ನ್ ಪಾಲಿಸಿ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿದೆ ಅಲ್ಲ ಗೈಸ್, ನನಗಂತೂ ಇಷ್ಟ ಆಯಿತು.
ಫಿಟ್ಟಿಂಗ್ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ತುಂಬ ಲೈಟ್ ಕಲರ್, ಲೈಟ್ ಇದು ಲ್ಯಾವೆಂಡರ್ ಕಲರ್ ಅಂತ ಅನಿಸುತ್ತೆ, ಬಟ್ ಇದು ಬೇಬಿ ಪಿಂಕ್ ಕಲರಲ್ಲಿದೆ. ಸೊ ನೋಡೋಣ, ಇದೊಂದು ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ನಾನೊಂದು ಆರ್ಡ್ರ್ ಮಾಡಿದ್ದೀನಿ, ಅದು ಬಂದಿದೆ. ಅದೇನಂತ ಹೇಳಿ ನಿಮಗೆ ತೋರಿಸ್ತೀನಿ ಇವಾಗ. ಗೈಸ್, ಇವಾಗೊಂದು ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಡ್ರೆಸ್ ಹಾಕೊಳ್ಳೋ ಟೈಮ್ ಬಂತು, ಇನ್ನು ಓಪನ್ ಕೂಡ ಮಾಡಿಲ್ಲ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇನ್ ಕೇಸ್ ನನಗೆ ಸೆಟ್ ಆಗಿಲ್ಲ ಅಂದರೆ ಬೇರೆ ಹಾಕ್ಕೊಂಡು ಹೋಗ್ಬೇಕಷ್ಟೆ. ನಾನು ಚುಕ್ಕಿ ಬರ್ಡೇಗೆ ಅಂತ ಡ್ರೆಸ್ ತೊಗೊಂಡೆ, ಬಟ್ ತುಂಬಾ ಕಾರಣಾಂತರಗಳಿಂದ ನಾನು ಚುಕ್ಕಿ ಬರ್ಡೇಗೆ ಹೋಗೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಇವಾಗ ಬೇರೆ ಪಾಪುದು ಬರ್ಡೇ ಇತ್ತು, ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ರೆಡಿ ಆಗೋ ಟೈಮಲ್ಲಿ ನೆನಪಾಯಿತು, ಹೊಸ ಡ್ರೆಸ್ಸು ಇವತ್ತೇ ಹಾಕೊಂಡ್ಬಿಡೋಣ, ಆ ಪಾಪು ಬರ್ಡೇಗೆ ಹಾಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಸೊ ನಾನು ಸ್ವಲ್ಪ ಅದು ಸ್ಟಿಚ್ ಅಂತಂದರೆ ಸ್ವಲ್ಪ ಅದು ಟೈಟ್ ಮಾಡಿಸ್ಬೇಕಿತ್ತು ಗೈಸ್. ಯೂಶಲಿ ಅಮ್ಮ ಮಾಡಿಕೊಡ್ತಾಯಿದ್ರು, ಬಟ್ ಇದು ಅರ್ಜೆಂಟಾಗಿ ಹೊರಟಾಗ ನಾನು ಹಾಕ್ಕೊಂಡಿದ್ದಲ್ವ, ಸೊ ಹಂಗಾಗಿ ಸ್ವಲ್ಪ ಲೂಸ್ ಅಂತ ಅನಿಸ್ತಾ ಇದೆ. ಬಟ್ ಅದನ್ನು ಬಿಟ್ಟರೆ ತುಂಬ ಕಂಫರ್ಟಬಲ್ ಇತ್ತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು. ಸೊ ನಾನು ಯಾಕೆ ಚುಕ್ಕಿ ಬರ್ಡೇಗೆ ಹೋಗ್ತಾ ಇಲ್ಲ ಅಂತಂದರೆ, ಚುಕ್ಕಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಚೆನ್ನಾಗೇ ಮಾಡ್ತಾ ಇದ್ದಾರೆ. ಬಟ್ ನನಗೆ ಆಫೀಸ್ ಕೆಲಸ ಎಲ್ಲ ಕೆಲಸಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ನಾವು ಬರ್ಡೇಗೆ ಹೋಗೋಣ. ನಮ್ಮ ಚುಕ್ಕಿ, ನಮ್ಮ ಅಕ್ಕನ ಮಗಳ ಬರ್ಡೇ ಬಂದುಬಿಟ್ಟು June 5 ಆಯಿತಾ. ಅದೇ ದಿನ ಇನ್ನೊಂದು ಪಾಪುದು ಸೇಮ್ ಡೇ ಬರ್ಡೇ, ಅಂದರೆ ಅದೇ ದಿನ ಹುಟ್ಟಿದ ದಿನ ಬರುತ್ತೆ. ಅಂದರೆ ಟೈಮಿಂಗ್ಸ್ ಡಿಫ್ರೆಂಟ್ ಇದೆ, ಬಟ್ ಅದೇ ದಿನ. ಸೊ ಹಾಗಾಗಿ ಇವತ್ತು ಚುಕ್ಕಿ ಬರ್ಡೇ ದಿನವೇ ನಾನು ಇನ್ನೊಂದು ಪಾಪು ಬರ್ಡೇಗೆ ಹೋಗ್ತಾ ಇದ್ದೀನಿ. ಸೊ ಬರ್ಡೇಗೆ ಹೋಗ್ಬೇಕಂತಂದರೆ ಆಬ್ವಿಯಸ್ಲಿ ನಾವು ಗಿಫ್ಟ್ ತೊಗೋಬೇಕಲ್ವ. ಸೊ ಹಂಗಾಗಿ ಗಿಫ್ಟ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಬಟ್ ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಇದು. ತೋರ್ಸು, ಆಟೋ ತೋರ್ಸು, ಒಂದು ನಿಮಿಷ. ನಾವು ಬರ್ಡೇಗೆ ಹೋಗ್ತಿದ್ವಲ್ಲ, ಅದೇ ರೋಡಲ್ಲೇ ಒಂದು ಚೈಲ್ಡಿಶ್ ಅಂತ ಒಂದು ಅಂಗಡಿ ಇತ್ತು ಆಯಿತಾ. ಸೊ ಅಲ್ಲಿಗೆ ಹೋದ್ವಿ ನೋಡೋಣ ಅಂತ ಹೇಳಿ ಅಂತ. ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಏನು ಅನ್ನಿಸ್ತು ಗೊತ್ತಾ, ಈ ಆನ್ಲೈನ್ಗಿಂತ ಜಾಸ್ತಿ ಪ್ರೈಸ್ ಅಂತ ಅನ್ನಿಸ್ತು. ಗೈಸ್, ನಮ್ಮ ಚುಕ್ಕಿ ಹೆಸರು ಅದ್ವಿತಿ ಆಯಿತಾ, ಈ ಪಾಪು ಹೆಸರು ನಿಹಾರ. ಸೊ ನಿಹಾರ ಮತ್ತು ಅದ್ವಿತಿ ಇಬ್ಬರು ಕೂಡ ಒಂದೇ ದಿನ ಹುಟ್ಟಿರೋದು, June 5 ವಿಶ್ವ ಪರಿಸರ ದಿನಾಚರಣೆ ದಿನ ಇಬ್ಬರು ಹುಟ್ಟಿದ್ದಾರೆ. ಸೊ ಬರ್ಡೇ ಆಯಿತು, ಬರ್ಡೇ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತರಲ್ಲಿ ತುಂಬ ಟೈಮ್ ಆಗಿತ್ತು. ಬರ್ಡೇಯಲ್ಲೇ ಊಟ ಆಯಿತು, ಊಟಕ್ಕೆ ಫುಲ್ ನಾನ್ ವೆಜ್ ಮಾಡಿಸಿದ್ರು. ಸೊ ಸರಿಯಾಗಿ ತಿನ್ಕೊಂಡು ಮನೆಗೆ ಬಂದೆ. ಇನ್ನೇನಿಲ್ಲ ಗೈಸ್, ಮನೆಗೆ ಬಂದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಳ್ಳೋದಷ್ಟೇ. ನನಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನನಗೆ ಯಾವುದಕ್ಕೂ ಟೈಮ್ ಇಲ್ಲ. ಬೇಗ ಮಲ್ಕೊಂಡು ಬೇಗ ಏಳಬೇಕು. ಬಟ್ ಏನಾಗ್ತಿದೆ, ಲೇಟಾಗಿ ಮಲಗಿ ಬೇಗ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾಯಿದೆ, ಸ್ವಲ್ಪ ಅಂದರೆ ಸುಸ್ತಾಗ್ತಾ ಇದೆ, ಇನ್ನೇನೋ ಆಗ್ತಾಯಿದೆ ಅಂದ್ಕೊಳ್ಳಿ. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಕಾಯಕವೇ ಕೈಲಾಸ ಅಲ್ಲ, ಕೆಲಸ ಮಾಡಬೇಕಿವಾಗ. ಸೊ ನಾನೊಂದು ಆರ್ಡ್ರ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ. ಯೂಶಲಿ ಏನಾಗುತ್ತೆ ಗೊತ್ತಾ, ನಾವು ಈ ಥರ ಶೂಸು, ಸ್ಲಿಪ್ಪರ್ಸು ಎಲ್ಲ ಈ ಥರ ಬಿಸಾಕಿಟ್ಕೊಂಡಿರ್ತೀವಲ್ವ. ಸೊ ಇದನ್ನು ನೀಟಾಗಿ ಹೆಂಗಿಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಕಾಣಿಸ್ತಾ ಆಯ್ತಾ, ಅಂದರೆ ಅದು ಶೂ ರ್ಯಾಕ್ ಥರ. ಅದನ್ನು ನಾನು ಆರ್ಡ್ರ್ ಮಾಡಿದೆ, ಬಂತು. ಜೊತೆಗೆ ಏನಂತಂದರೆ ಅದನ್ನು ಸೆಟ್ ಮಾಡಬೇಕು. ನನಗೆ ಈ ಥರ ಕೆಲಸಗಳೆಲ್ಲ ಯಾವುದೂ ಬರಲ್ಲ ಗೈಸ್, ಇದೆಲ್ಲ ನನ್ನ ತಮ್ಮ ನನಗೆ ನೀಟಾಗಿ ಮಾಡಿಕೊಡ್ತಾನೆ. ಸೊ ಇವಾಗ ನಾನು ಯಾರ ಹತ್ರ ಹೆಲ್ಪ್ ತೊಗೋಬೇಕು. ಸೊ ಹಂಗಾಗಿ ಒಂದು ಹೆಲ್ಪ್ ತೊಗೊಂಡು ನಾನು ಜೋಡಿಸ್ತಾ ಇದ್ದೆ. ಅಲ್ಲೇನು ಚಿತ್ರ ಕಾಣಿಸ್ತಿದೆ ಅಲ್ವಾ, ಸೊ ಅದೇ ಥರನೇ ನಾವು ಜೋಡಿಸ್ಬೇಕು ಆಯಿತಾ. ಅಂದರೆ ಅದು 6 ರೋಸ್ ಬರುತ್ತೆ. 6 ರೋಸಲ್ಲಿ ನಾವು ಶೂಸ್ನ ಇಡ್ತಾ ಹೋಗ್ಬೋದು, ಶೂಸು, ಸ್ಲಿಪ್ಪರ್ಸು. ಬಟ್ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನು ಕವರ್ ಮಾಡ್ಬೋದು. ಅಂದರೆ ಇದನ್ನು ಔಟ್ಸೈಡಿಂದ ಫುಲ್ ಕವರ್ ಮಾಡಿ ಎರಡು ಕಡೆ ಜಿಪ್ ಕೊಟ್ಟಿದ್ದಾರೆ. ಎರಡು ಕಡೆ ಜಿಪ್ ಹಾಕ್ಬಿಟ್ಟು ನಾವು ನೀಟಾಗಿ ಅದನ್ನು ಕವರ್ ಮಾಡಿದ್ರೆ ಏನಾಗುತ್ತೆ, ಧೂಳೆಲ್ಲ ಹೋಗಲ್ಲ. ಮತ್ತು ಬಟ್ ನನಗೆ ಸ್ವಲ್ಪ ಇನ್ನನ್ನಿಸ್ತು ಅಂದರೆ, ಸ್ವಲ್ಪ ಅದು ಕ್ವಾಲಿಟಿ ಅಷ್ಟೊಂದು ಇದಾಗ್ತಾ ಇಲ್ಲ ನನಗೆ. ಈ ಬಟ್ಟೆ ಕ್ಲಾತ್ ಏನಿದೆಯಲ್ವಾ, ಅದು ಅಷ್ಟೊಂದು ಕ್ವಾಲಿಟಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಒಂದ್ಸರಿ ಎಲ್ಲನೂ ಸೆಟ್ ಮಾಡಿ ನೀಟಾಗಿ ಆದಮೇಲೆ ಒಂದ್ಸರಿ ನೋಡೋಣ. ಇನ್ ಕೇಸ್ ರಿಟರ್ನ್ ಹಾಕ್ತಿದ್ದರೆ ಹಾಕೋಣ ಅಂತ ಹೇಳಿ ನಾನು ಜೋಡಿಸ್ತಾ ಇದ್ದೆ. ನಾನು ಹೇಳಿದೆ ಅಲ್ಲ, ನಾನು 6 ಸ್ಟೆಪ್ಸ್ ಇರೋದು ಆರ್ಡ್ರ್ ಮಾಡಿದ್ದೆ. ಇದು ಹೆಂಗಿತ್ತು ಗೊತ್ತಾ, 4 ಇತ್ತು, 6 ಇತ್ತು, 9 ಇತ್ತು. ನನಗೆ 6 ಸಾಕು ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಸೊ ಈ ಬಟ್ಟೆ ಏನು ನೋಡ್ತಿದ್ರು, ಇದನ್ನು ಹಾಕ್ಬಿಟ್ಟು ಎರಡೂ ಕಡೆ ಜಿಪ್ ಹಾಕೋದಿದು. ಜಿಪ್ ಹಾಕ್ಬಿಟ್ರೆ
ಶೂಸ್ ತುಂಬ ನೀಟಾಗಿರುತ್ತೆ, ಧೂಳು ಹೋಗಲ್ಲ ಅಂತ ಹೇಳಿ ಅಂತ. ಸೊ ಆ ಥರ. ಇನ್ನೊಂದೇನಂದರೆ ಸೈಡಿಗೆ ಪಾಕೆಟ್ ಕೂಡ ಇತ್ತು, ಎರಡೂ ಸೈಡ್‌ಗೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಸಾಕ್ಸ್ ಎಲ್ಲ ಇಟ್ಕೋಬೋದು ಸೈಡ್‌ಗೆ ಅಲ್ವಾ? ಸೊ ಮೇ ಬಿ ಆ ಪರ್ಪಸ್‌ಗೆ ಅದನ್ನ ಯೂಸ್ ಮಾಡ್ಕೋಬೋದು ಅಂತ ಅನ್ಸುತ್ತೆ. ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಏನಿದೆಯೋ ಇದೇ ಥರ ನಾವು ಅದನ್ನ ಶೂಸ್‌ನ ಇಟ್ಬಿಟ್ಟು ಅದನ್ನ ಕವರ್ ಮಾಡೋದು. ಸೊ ಈ ಚಿತ್ರದಲ್ಲಿರೋ ಹಂಗೆ ಮಾಡಾಯ್ತು. ಇವಾಗ ಮಾಡಾದ್ಮೇಲೆ ನಂಗೆ ಸ್ವಲ್ಪ ಅದು ವಾಪಸ್ ಹಾಕ್ಲಾ ಇಟ್ಕೊಳ್ಳಾ ಅಂತ ಸ್ವಲ್ಪ ಅದು ಕನ್ಫ್ಯೂಷನ್ ಆಗ್ತಾ ಇತ್ತು. ಬಿಕಾಸ್ ಯಾಕೆ ಗೊತ್ತಾ? ಅದು ಪ್ಲಾಸ್ಟಿಕ್ ಥರ ಇಲ್ಲ, ಕ್ಲಾತ್ ಥರ ಇದೆ. ಸೊ ನೀರೆಲ್ಲ ಬಂದ್ರೆ ತುಂಬ ಬೇಗ ಅಬ್ಸಾರ್ಬ್ ಆಗ್ಬಿಡುತ್ತೆ ಮತ್ತೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಮಾಡೋದು ಅಂತ ಹೇಳಿ. ಬಟ್ ನೋಡೋಣ ಒಂದಿನ ಅಂದ್ರೆ ಒಂದಿನ ಎಲ್ಲಾರ್ದು ಒಪಿನಿಯನ್ನು ಕೇಳಿ ಆಮೇಲೆ ಚೇಂಜ್ ಮಾಡೋದಿದ್ರೆ ಮಾಡೋಣ ಅಂತೇಳಿ ಹಾಗೆ ಅದನ್ನ ಕಂಟಿನ್ಯೂ ಮಾಡಿದ್ದೀನಿ, ಇಟ್ಕೊಂಡಿದ್ದೀನಿ. ನೋಡೋಣ ಗೈಸ್ ವಾಪಸ್ ಹಾಕ್ತೀನಾ ಇಲ್ವಾ ಅಂತ ಹೇಳಿ. ಸಾರಿ. ಓಕೆ, 1 2 3 4 5 6 7 8 9 10 11 ಇದೇ ಥರ ಇವಾಗ ಇಲ್ಲಿ ಬಂದಿದೆ. ಸೊ ಅದರಲ್ಲಿ 6 ಸ್ಟೆಪ್ಸಲ್ಲಿ ಇವಾಗ ಶೂಸ್ನ ಇಡ್ಬೋದು. ಇದು ಕವರ್ ವಿತ್ ಕವರ್, ಇಲ್ಲಿ ಕಾಣಿಸ್ತಿದೆಯಾ? ನಾನು 6 ಆರ್ಡ್ರ್ ಮಾಡಿದ್ದು. ಇದು ನೋಡಿದ್ರೆ ಒಂದು ಎಕ್ಸ್ಟ್ರಾ ಇದೆ, ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ, 7 ಆಗಿಬಿಟ್ಟಿದೆ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಸಾರಿ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಡೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಾಗಿದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ಕೆಲಸದಲ್ಲಿ. ಅದ್ರ ಮಧ್ಯೆನೂ ನಾನು ಬಿಡು ಮಾಡಿಕೊಂಡು ಇವಾಗ ವ್ಲಾಗ್ನ ಎಡಿಟ್ ಮಾಡಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನ್ಗೆ ಗೊತ್ತಾಗಲ್ಲ ಯಾರಾಗಿದ್ದೀರಾ ಅಂಥೇಳಿ, ಬಟ್ ಥ್ಯಾಂಕ್ ಯು. ಸೊ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆಲ್ತಲ್ಲೂ ವೇರಿಯೇಷನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಆಕ್ಟಿವ್ ಆಗಿರೋಕ್ಕಾಗ್ತಾಯಿಲ್ಲ. ಬಟ್ ಇನ್ಮೇಲೆ ಆಕ್ಟಿವ್ ಆಗಿರ್ತೀನಿ. ಓಕೆನಾ? ಬಾಯ್ ಬಾಯ್ ಗೈಸ್.